ಕರ್ನಾಟಕ ಎಕ್ಸ್‌ಪ್ರೆಸ್ಗೆ ಸ್ವಾಗತ. ನಾನು ನಿಕೇಶ್ ಕೊಠಾರಿ. ಇದೀಗ ಸುದ್ದಿಗಳನ್ನು ನೋಡ್ತಾ ಹೋಗೋಣ. ಸಿಡಿಲು ಬಡಿದ ಪರಿಣಾಮ ತೆಂಗಿನ ಮರಕ್ಕೆ ಬೆಂಕಿ ತಗುಲಿದ ಘಟನೆ ಬೀದರ್ ಜಿಲ್ಲೆಯಲ್ಲಿ ನಡೆದಿದೆ. ಹಾಲ್ಕಿ ತಾಲೂಕಿನ ನಿಟ್ಟೂರು ಗ್ರಾಮದ ಕಿಶನ್ ಪಾಟೀಲ್ ಮನೆ ಆವರಣದಲ್ಲಿರುವಂತಹ ತೆಂಗಿನ ಮರ ಸಿಡಿಲ ಹೊಡೆತಕ್ಕೆ ಸುಟ್ಟು ಕರಕಲಾಗಿದೆ. ಮನೆ ಆವರಣದಲ್ಲಿ ಏಕಾಏಕಿ ಶಬ್ದ ಕೇಳಿ ಜನ ಆತಂಕಕ್ಕೀಡಾಗಿದ್ರು. ಇನ್ನು ಅಕಾಲಿಕ ಮಳೆಗೆ ಹಲವು ಮರಗಳು ಧರೆಗುರುಳಿವೆ. ಆಪರೇಷನ್ ಸಿಂಧೂರ ಯಶಸ್ವಿಗಾಗಿ ಜರುಗಿದ ಹಿನ್ನೆಲೆ ಕಲಬುರಗಿ ನಗರದಲ್ಲಿ ತಿರಂಗ ಯಾತ್ರೆ ನಡೆಸಲಾಯಿತು. ಬಿಜೆಪಿ ಹಾಗೆ ಮಠಾಧೀಶರ ನೇತೃತ್ವದಲ್ಲಿ ತಿರಂಗ ಯಾತ್ರೆ ಹಮ್ಮಿಕೊಳ್ಳಲಾಗಿತ್ತು. ನಗರೇಶ್ವರ ಶಾಲೆಯಿಂದ ಜಗತ್ ವೃತ್ತದ ತನಕ ತಿರಂಗ ಯಾತ್ರೆ ನಡೆದಿದ್ದು, ತಿರಂಗ ಯಾತ್ರೆಯಲ್ಲಿ ಮಠಾಧೀಶರು, ನಾಗರಿಕರು, ಸೈನಿಕರು, ಶಾಲಾ ಕಾಲೇಜು ಮಕ್ಕಳು ಕೂಡ ಭಾಗಿಯಾಗಿದ್ದರು. ಇನ್ನು ಈ ಮೆರವಣಿಗೆಯಲ್ಲಿ ಸೈನಿಕರಿಗೆ ಜೈಕಾರ ಹಾಕಿ ಬೆಂಬಲವನ್ನ ಸೂಚಿಸಲಾಯಿತು. ಆಪರೇಷನ್ ಸಿಂಧೂರ ಕುರಿತು ಕೊತ್ತೂರು ಮಂಜುನಾಥ್ ಹೇಳಿಕೆ ವಿಚಾರವಾಗಿ ಮಾಜಿ ಸಂಸದ ಕರಡಿ ಸಂಗಣ್ಣ ರಿಯಾಕ್ಟ್ ಮಾಡಿದ್ದಾರೆ. ಕೊಪ್ಪಳದಲ್ಲಿ ಮಾತನಾಡಿದ ಅವರು, ತಪ್ಪು ಯಾರು ಮಾಡಿದ್ರು ಕೂಡ ಅದು ತಪ್ಪೇ. ಮಧ್ಯಪ್ರದೇಶದ ಡಿಸಿಎಂ ಸೈನಿಕರ ಬಗ್ಗೆ ಹಗುರವಾಗಿ ಮಾತನಾಡಿದ್ದಾರೆ. ಅವರಿಗೆ ನಾಚಿಕೆ ಆಗಬೇಕು. ಕಾಂಗ್ರೆಸ್ ಶಾಸಕನ ಹೇಳಿಕೆಯನ್ನು ನಾವು ಖಂಡಿಸುತ್ತೇವೆ. ನರೇಂದ್ರ ಮೋದಿಯವರ ನಾಯಕತ್ವದಲ್ಲಿ ಭಾರತೀಯರ ರಕ್ಷಣೆ ಆಗ್ತಾ ಇದೆ. ಅದನ್ನು ನಾವು ಅಭಿನಂದಿಸ್ತೀವಿ ಅಂತ ಹೇಳಿದರು. ಕಾಂಗ್ರೆಸ್ ಪಾರ್ಟಿಯವರು ಮಾಡಿದ್ರು ತಪ್ಪು, ಬಿಜೆಪಿಯವರು ಕೂಡ ಮಧ್ಯಪ್ರದೇಶದ ಡೆಪ್ಟಿ ಸಿಎಂ ಹೇಳಿದ್ದಾನೆ. ಅದು ನಾಚಿಕೆ ಆಗಬೇಕು. ನಮ್ಮ ಕಾಂಗ್ರೆಸ್ ಒಬ್ಬ ಎಂಎಲ್ಎ ಹೇಳಿದ್ರೆ ಅದು ನಾವು ಖಂಡಿಸಬೇಕಾಗ್ತದೆ. ನರೇಂದ್ರ ಮೋದಿ ಅವರು ನಾಯಕತ್ವದಲ್ಲಿ ಒಳ್ಳೆ ಕೆಲಸ ಆಗಿದೆ. ನಮ್ಮ ದೇಶದ ರಕ್ಷಣೆ ಮಾಡತಕ್ಕಂಥದ್ರಲ್ಲಿ ನಾವೆಲ್ಲರೂ ಕೂಡ ಅಪ್ರಿಸಿಯೇಟ್ ಮಾಡೋದು ಇಲ್ಲ. ಅದನ್ನ ಕೊತ್ತೂರು ಮಂಜುನಾಥ್ ಹೇಳಿಕೆಯನ್ನ ಮಾಜಿ ಸಚಿವ ಅಮರೇಗೌಡ ಭಯ್ಯಾಪುರ ಅವರು ಖಂಡಿಸಿದ್ದಾರೆ. ಕೊಪ್ಪಳದಲ್ಲಿ ಮಾತನಾಡಿದ ಅವರು, ಮಂಜುನಾಥ್ ಅವರ ಮಾತು ಸರಿಯಾದ ಕ್ರಮ ಅಲ್ಲ. ಈ ರೀತಿ ಹೇಳಿಕೆ ತಪ್ಪು. ಪ್ರಧಾನಿ ನರೇಂದ್ರ ಮೋದಿ ಅವರು ಉತ್ತಮ ಕೆಲಸವನ್ನ ಮಾಡ್ತಿದ್ದಾರೆ ಅಂತ ಶ್ಲಾಘಿಸಿದರು. ಸಣ್ಣ ಪುಟ್ಟ ತಪ್ಪುಗಳು ಸಹಜ, ಅದನ್ನ ಸರಿಪಡಿಸಿಕೊಂಡು ಹೋಗಬೇಕು ಅಂತ ಮನವಿ ಮಾಡಿದ್ರು. ಅದು ಸರಿಯಾದಂತ ಕ್ರಮ ಅಲ್ಲ. ಅವರು ಒಂದ್ ವೇಳೆ ಆ ರೀತಿ ಹೇಳಿದ್ರೆ ತಪ್ಪದು. ಅದನ್ನ ನಾನು ಕೂಡ ಖಂಡಿಸ್ತೇನೆ. ಇವತ್ತು ದೇಶದ ರಕ್ಷಣೆ ಮಾಡತಕ್ಕಂಥ ಸಂದರ್ಭದಲ್ಲಿ ನಮ್ಮ ಪ್ರಧಾನಮಂತ್ರಿಗಳು ಒಳ್ಳೆ ಕೆಲಸವನ್ನು ಮಾಡಿದ್ದಾರೆ. ಸ್ವಲ್ಪ ಎಲ್ಲಾದರೂ ಎಡವಟ್ಟಾಗಿದ್ರೆ ಅಥವಾ ಹಿನ್ನಡೆ ಆಗಿದ್ರೆ ಅದನ್ನು ತಿದ್ದಿಕೊಂಡು ಮುಂದೆ ಈ ರೀತಿ ಆಗದಂತೆ ನೋಡಿಕೊಳ್ತಕ್ಕಂಥ ಜವಾಬ್ದಾರಿ ಕೇಂದ್ರ ಸರ್ಕಾರದ ಮೇಲಿದೆ. ಆದ್ದರಿಂದ ಅದಕ್ಕೆ ನಾವು ಸಹಮತವನ್ನು ವ್ಯಕ್ತಪಡಿಸುತ್ತೇವೆ. ಇನ್ನು ಆಪರೇಷನ್ ಸಿಂಧೂರ ಬಗ್ಗೆ ಕಾಂಗ್ರೆಸ್ ಶಾಸಕ ಕೊತ್ತೂರು ಮಂಜುನಾಥ್ ವಿವಾದಾತ್ಮಕ ಹೇಳಿಕೆ ವಿಚಾರವಾಗಿ ಬಿಜೆಪಿ ಶಾಸಕ ಶಿವರಾಜ್ ಪಾಟೀಲ್ ಮಾತನಾಡಿದ್ದಾರೆ. ಇಂತಹ ವ್ಯಕ್ತಿ ರಾಜಕಾರಣದಲ್ಲಿ ಇರೋದು ವಿಷಾದನೀಯ. ಸೈನಿಕರ ಮನೋಬಲ ಹೆಚ್ಚಿಸುವ ಕೆಲಸ ಮಾಡಬೇಕು. ಅವರ ಪಕ್ಷದ ಅಳಿಯ ರಾಬರ್ಟ್ ವಾದ್ರಾ ಅವರೇ ಸೇನೆಯ ವಿರುದ್ಧವಾಗಿ ಮಾತನಾಡಬೇಕು, ಅಂತಹ ಸೂಚನೆ ಕೊಟ್ಟಿರಬೇಕು ಅಂತ ಗುಡುಗಿದ್ದಾರೆ. ಕೊತ್ತೂರು ಮಂಜುನಾಥ್ ಅವರು ನಿಜವಾಗ್ಲೂ ಇಂಥ ವ್ಯಕ್ತಿ ಇವತ್ತು ರಾಜಕಾರಣದಲ್ಲಾಗಲಿ ರಾಜಕೀಯ ಜೀವನದಲ್ಲಾಗಲಿ ಇರೋದು ವಿಷಾದನೀಯ ಅಂತ ಅನಿಸ್ತದೆ. ಯಾಕಂದ್ರೆ ಇವತ್ತು ಇಂಥ ಯಾವ ಸಮಯದಲ್ಲಿ ನಾವಿದ್ದೇವೆ. ಇವತ್ತು ಎಲ್ಲ ಸೈನಿಕರ ಮನೋಬಲವನ್ನು ಹೆಚ್ಚಿಸುವಂತ ಕೆಲಸ ಮಾಡಬೇಕು. ಇವರು ಉಲ್ಟಾ ಬಹುಶಃ ಇವರು ಪಕ್ಷದ ಅಳಿಯ ಏನಿದ್ರಲ್ಲ ರಾಬರ್ಟ್ ವಾಡ್ರಾ, ಬಹುಶಃ ಇವ್ರಿಗೆಲ್ಲರಿಗೂ ಸೂಚನೆ ಕೊಟ್ಟಿರಬೇಕು. ಎಲ್ಲ ಈ ರೀತಿ ವಿರುದ್ಧವಾದ ಮಾತುಗಳನ್ನಾಡ್ರಿ ಅಂತೇಳಿ ಸೂಚನೆ ಕೊಟ್ಟಿರ್ಬೇಕನ್ನಿಸ್ತದೆ. ಹಾಗಾಗಿ ಇವ್ರು ಮಾಡ್ತಾ ಇದ್ರೆ ಅದು ಇರ್ತದೆ. ತೂರು ಮಂಜಿನ ಆಪರೇಷನ್ ಸಿಂಧೂರ ಕಾರ್ಯಾಚರಣೆ ಯಶಸ್ವಿ ಹಿನ್ನೆಲೆಯಲ್ಲಿ ಯಾದಗಿರಿಯಲ್ಲಿ ತಿರಂಗ ಯಾತ್ರೆ ನಡೆಸಲಾಯಿತು. ಬಿಜೆಪಿ ಹಾಗೆ ವಿವಿಧ ಸಂಘಟನೆಗಳ ನೇತೃತ್ವದಲ್ಲಿ ತಿರಂಗ ಯಾತ್ರೆ ಆಯೋಜನೆ ಮಾಡಲಾಗಿತ್ತು. 300 ಅಡಿ ಉದ್ದದ ತಿರಂಗ ಹಿಡಿದು ಶೋಭಾಯಾತ್ರೆ ಮಾಡಲಾಯಿತು. ಸಾರ್ವಜನಿಕರು, ಮಾಜಿ ಯೋಧರು ಸೇರಿ ವಿದ್ಯಾರ್ಥಿಗಳು ತಿರಂಗ ಯಾತ್ರೆಯಲ್ಲಿ ಭಾಗಿಯಾಗಿದ್ದರು.
ಆಪರೇಷನ್ ಸಿಂಧೂರ ಸಂಭ್ರಮಿಸಿ ವಿಜಯನಗರದಲ್ಲಿ ಬೃಹತ್ ಮೆರವಣಿಗೆ ಮಾಡಲಾಯಿತು. ಹೊಸಪೇಟೆಯ ಶ್ರೀ ವಡಕರಾಯ ದೇಗುಲದಲ್ಲಿ ದೇವರಿಗೆ ವಿಶೇಷ ಪೂಜೆ ಸಲ್ಲಿಸಲಾಯಿತು. ವಡಕರಾಯ ದೇಗುಲದಿಂದ ಮೆರವಣಿಗೆ ಪ್ರಾರಂಭಿಸಿ ನಗರದ ಸಿದ್ಧಿವಿನಾಯಕ ದೇಗುಲ ಹಾಗೆ ಅಪ್ಪು ಸರ್ಕಲ್ ಮೂಲಕ ಅಂಬೇಡ್ಕರ್ ಸರ್ಕಲ್ ವರೆಗೆ ಮೆರವಣಿಗೆ ಸಾಗಿತು. ಅಂಬೇಡ್ಕರ್ ಸರ್ಕಲ್ನಲ್ಲಿ ಬೃಹತ್ ಮಾನವ ಸರಪಳಿ ನಿರ್ಮಿಸಲಾಯಿತು. ಈ ಮೆರವಣಿಗೆಯಲ್ಲಿ ಬಿಜೆಪಿ ಹಾಗೆ ಹಿಂದೂ ಕಾರ್ಯಕರ್ತರು, ಕಾಂಗ್ರೆಸ್ ಮುಖಂಡರು ಸೇರಿದಂತೆ ನೂರಾರು ಜನ ಭಾಗಿಯಾಗಿದ್ದರು. ಚಿಲ್ಲರೆ ನಾಯಕರ ಹೇಳಿಕೆಯಿಂದ ಯಾವುದೇ ವ್ಯತ್ಯಾಸ ಆಗೋದಿಲ್ಲ. ನರೇಂದ್ರ ಮೋದಿ ನಾಯಕತ್ವ ಗುರಿ ಇಟ್ಟರೆ ಗುರಿ ಮುಟ್ಟೋ ತನಕ ಬಿಡೋದಿಲ್ಲ ಅಂತ ಕಾಂಗ್ರೆಸ್ ವಿರುದ್ಧ ಮಾಜಿ ಸಿಎಂ ಹಾಗೆ ಸಂಸದ ಜಗದೀಶ್ ಶೆಟ್ಟರ್ ಕಿಡಿಕಾರಿದ್ದಾರೆ. ಹುಬ್ಬಳ್ಳಿಯಲ್ಲಿ ಮಾತನಾಡಿದ ಅವರು, ಮೋದಿ ಗುಜರಾತ್ ಮುಖ್ಯಮಂತ್ರಿ ಇದ್ದಾಗಿನಿಂದಲೂ ಕೂಡ ಹಾಗೇ ಇದ್ದಾರೆ. ಫಲಗಾಮ್ನಲ್ಲಿ 26 ಅಮಾಯಕರನ್ನ ಕೊಂದು ಹಾಕಿದ್ರು. ಅದಾದ ಮೇಲೆ ಮೋದಿ ಅವರನ್ನ ಕೊಲ್ಲೋದಾಗಿ ಹೇಳಿದ್ರು. ಸೈನಿಕರಿಂದ ಉಗ್ರರ ಸಂಹಾರ ಮಾಡಿಸಿದ್ದಾರೆ. ಇದು ನರೇಂದ್ರ ಮೋದಿ ಅವರ ಪರಿಶ್ರಮ ಅಂತ ಹೇಳಿದ್ರು. ನರೇಂದ್ರ ಮೋದಿ ಅವರ ನಾಯಕತ್ವ ಯಾವ ರೀತಿ ಇದೆ ಅಂದ್ರೆ, ಯಾವುದಾದ್ರೂ ಒಂದು ಗುರಿ ಇಟ್ಟರೆ ಯಾವ್ದನೋ ಒಂದು ಸಾಧನೆ ಮಾಡಬೇಕಂದ್ರೆ ಅದು ಗುರಿ ಮುಟ್ಟುವವರೆಗೆ ಬಿಡದೇ ಇರುವಂತ ನೇಚರು ಮೋದಿ ಜೊತೆ ನೋಡಿ. ನರೇಂದ್ರ ಮೋದಿ ಅವರ ನಾಯಕತ್ವ ಯಾವ ರೀತಿ ಇದೆ ಅಂದ್ರೆ, ಯಾವುದಾದ್ರೂ ಒಂದು ಗುರಿ ಇಟ್ಟರೆ ಯಾವ್ದನೋ ಒಂದು ಸಾಧನೆ ಮಾಡಬೇಕಂದ್ರೆ ಅದು ಗುರಿ ಮುಟ್ಟುವವರೆಗೆ ಬಿಡದೇ ಇರುವಂತ ನೇಚರು ಮೋದಿ ಜೊತೆ ನೋಡಿ. ನರೇಂದ್ರ ಮೋದಿ ಅವರ ನಾಯಕತ್ವ ಯಾವ ರೀತಿ ಇದೆ ಅಂದ್ರೆ, ಯಾವುದಾದ್ರೂ ಒಂದು ಗುರಿ ಇಟ್ಟರೆ ಯಾವ್ದನೋ ಒಂದು ಸಾಧನೆ ಮಾಡಬೇಕಂದ್ರೆ ಅದು ಗುರಿ ಮುಟ್ಟುವವರೆಗೆ ಬಿಡದೇ ಇರುವಂತ ನೇಚರು ಮೋದಿ ಜೊತೆ ನೋಡಿ. ನರೇಂದ್ರ ಮೋದಿ ಅವರ ನಾಯಕತ್ವ. ಕರ್ನಾಟಕ ಎಕ್ಸ್ಪ್ರೆಸ್ಗೆ ಸ್ವಾಗತ. ನಾನು ನಿಕೇಶ್ ಕೊಠಾರಿ. ಇದೀಗ ಸುದ್ದಿಗಳನ್ನು ನೋಡ್ತಾ ಹೋಗೋಣ. ಸಿಡಿಲು ಬಡಿದ ಪರಿಣಾಮ ತೆಂಗಿನ ಮರಕ್ಕೆ ಬೆಂಕಿ ತಗುಲಿದ ಘಟನೆ ಬೀದರ್ ಜಿಲ್ಲೆಯಲ್ಲಿ ನಡೆದಿದೆ. ಹಾಲ್ಕಿ ತಾಲೂಕಿನ ನಿಟ್ಟೂರು ಗ್ರಾಮದ ಕಿಶನ್ ಪಾಟೀಲ್ ಮನೆ ಆವರಣದಲ್ಲಿರುವಂತಹ ತೆಂಗಿನ ಮರ ಸಿಡಿಲ ಹೊಡೆತಕ್ಕೆ ಸುಟ್ಟು ಕರಕಲಾಗಿದೆ. ಮನೆ ಆವರಣದಲ್ಲಿ ಏಕಾಏಕಿ ಶಬ್ದ ಕೇಳಿ ಜನ ಆತಂಕಕ್ಕೀಡಾಗಿದ್ರು. ಇನ್ನು ಅಕಾಲಿಕ ಮಳೆಗೆ ಹಲವು ಮರಗಳು ಧರೆಗುರುಳಿವೆ. ಆಪರೇಷನ್ ಸಿಂಧೂರ ಯಶಸ್ವಿಗಾಗಿ ಜರುಗಿದ ಹಿನ್ನೆಲೆ ಕಲಬುರಗಿ ನಗರದಲ್ಲಿ ತಿರಂಗ ಯಾತ್ರೆ ನಡೆಸಲಾಯಿತು. ಬಿಜೆಪಿ ಹಾಗೆ ಮಠಾಧೀಶರ ನೇತೃತ್ವದಲ್ಲಿ ತಿರಂಗ ಯಾತ್ರೆ ಹಮ್ಮಿಕೊಳ್ಳಲಾಗಿತ್ತು. ನಗರೇಶ್ವರ ಶಾಲೆಯಿಂದ ಜಗತ್ ವೃತ್ತದ ತನಕ ತಿರಂಗ ಯಾತ್ರೆ ನಡೆದಿದ್ದು, ತಿರಂಗ ಯಾತ್ರೆಯಲ್ಲಿ ಮಠಾಧೀಶರು, ನಾಗರಿಕರು, ಸೈನಿಕರು, ಶಾಲಾ ಕಾಲೇಜು ಮಕ್ಕಳು ಕೂಡ ಭಾಗಿಯಾಗಿದ್ದರು. ಇನ್ನು ಈ ಮೆರವಣಿಗೆಯಲ್ಲಿ ಸೈನಿಕರಿಗೆ ಜೈಕಾರ ಹಾಕಿ ಬೆಂಬಲವನ್ನ ಸೂಚಿಸಲಾಯಿತು. ಆಪರೇಷನ್ ಸಿಂಧೂರ ಕುರಿತು ಕೊತ್ತೂರು ಮಂಜುನಾಥ್ ಹೇಳಿಕೆ ವಿಚಾರವಾಗಿ ಮಾಜಿ ಸಂಸದ ಕರಡಿ ಸಂಗಣ್ಣ ರಿಯಾಕ್ಟ್ ಮಾಡಿದ್ದಾರೆ. ಕೊಪ್ಪಳದಲ್ಲಿ ಮಾತನಾಡಿದ ಅವರು, ತಪ್ಪು ಯಾರು ಮಾಡಿದ್ರು ಕೂಡ ಅದು ತಪ್ಪು ತಪ್ಪೇ. ಮಧ್ಯಪ್ರದೇಶದ ಡಿಸಿಎಂ ಸೈನಿಕರ ಬಗ್ಗೆ ಹಗುರವಾಗಿ ಮಾತನಾಡಿದ್ದಾರೆ. ಅವರಿಗೆ ನಾಚಿಕೆ ಆಗಬೇಕು. ಕಾಂಗ್ರೆಸ್ ಶಾಸಕನ ಹೇಳಿಕೆಯನ್ನು ನಾವು ಖಂಡಿಸುತ್ತೇವೆ. ನರೇಂದ್ರ ಮೋದಿ ಅವರ ನಾಯಕತ್ವದಲ್ಲಿ ಭಾರತೀಯರ ರಕ್ಷಣೆ ಆಗ್ತಾ ಇದೆ. ಅದನ್ನು ನಾವು ಅಭಿನಂದಿಸ್ತೀವಿ ಅಂತ ಹೇಳಿದರು. ತಪ್ಪದು ಕಾಂಗ್ರೆಸ್ ಪಾರ್ಟಿಯವರು ಮಾಡಿದ್ರು ತಪ್ಪು, ಬಿಜೆಪಿಯವರು ಕೂಡ ಮಧ್ಯಪ್ರದೇಶದ ಡೆಪ್ಟಿ ಸಿಎಂ ಹೇಳಿದ್ದಾನೆ. ಅದು ನಾಚಿಕೆ ಆಗಬೇಕು. ಅವ್ರಿಗೆ ನಮ್ಮ ಕಾಂಗ್ರೆಸ್ ಒಬ್ಬ MLA ಹೇಳಿದ್ರೆ ಅದು ನಾವು ಖಂಡಿಸಬೇಕಾಗುತ್ತೆ. ನರೇಂದ್ರ ಮೋದಿ ಅವರು ನಾಯಕತ್ವದಲ್ಲಿ ಒಳ್ಳೆ ಕೆಲಸ ಆಗಿದೆ. ನಮ್ಮ ದೇಶದ ರಕ್ಷಣೆ ಮಾಡತಕ್ಕಂಥದ್ರಲ್ಲಿ ನಾವೆಲ್ಲರೂ ಕೂಡ ಅಪ್ರಿಷಿಯೇಟ್ ಮಾಡೋದು ಇಲ್ಲ. ಅದನ್ನ ಕೊತ್ತೂರು ಮಂಜುನಾಥ್ ಹೇಳಿಕೆಯನ್ನ ಮಾಜಿ ಸಚಿವ ಅಮರೇಗೌಡ ಬಯ್ಯಾಪುರ ಅವರು ಖಂಡಿಸಿದ್ದಾರೆ. ಕೊಪ್ಪಳದಲ್ಲಿ ಮಾತನಾಡಿದ ಅವರು, ಮಂಜುನಾಥ್ ಅವರ ಮಾತು ಸರಿಯಾದ ಕ್ರಮ ಅಲ್ಲ. ಈ ರೀತಿ ಹೇಳಿಕೆ ತಪ್ಪು. ಪ್ರಧಾನಿ ನರೇಂದ್ರ ಮೋದಿ ಅವರು ಉತ್ತಮ ಕೆಲಸವನ್ನ ಮಾಡ್ತಿದ್ದಾರೆ ಅಂತ ಶ್ಲಾಘಿಸಿದರು. ಸಣ್ಣ ಪುಟ್ಟ ತಪ್ಪುಗಳು ಸಹಜ, ಅದನ್ನ ಸರಿಪಡಿಸಿಕೊಂಡು ಹೋಗಬೇಕು ಅಂತ ಮನವಿ ಮಾಡಿದ್ರು. ಅದು ಸರಿಯಾದಂತ ಕ್ರಮ ಅಲ್ಲ. ಅವರು ಒಂದ್ ವೇಳೆ ಆ ರೀತಿ ಹೇಳಿದ್ರೆ ತಪ್ಪದು. ಅದನ್ನ ನಾನು ಕೂಡ ಖಂಡಿಸ್ತೇನೆ. ಇವತ್ತು ದೇಶದ ರಕ್ಷಣೆ ಮಾಡತಕ್ಕಂಥ ಸಂದರ್ಭದಲ್ಲಿ ನಮ್ಮ ಪ್ರಧಾನಮಂತ್ರಿಗಳು
ಒಳ್ಳೆ ಕೆಲಸವನ್ನು ಮಾಡಿದ್ದಾರೆ. ಸ್ವಲ್ಪ ಎಲ್ಲಾದರೂ ಎಡವಟ್ಟಾಗಿದ್ರೆ ಅಥವಾ ಹಿನ್ನಡೆ ಆಗಿದ್ರೆ ಅದನ್ನು ತಿದ್ದಿಕೊಂಡು ಮುಂದೆ ಈ ರೀತಿ ಆಗದಂತೆ ನೋಡಿಕೊಳ್ತಕ್ಕಂಥ ಜವಾಬ್ದಾರಿ ಕೇಂದ್ರ ಸರ್ಕಾರದ ಮೇಲಿದೆ. ಆದ್ದರಿಂದ ಅದಕ್ಕೆ ನಾವು ಸಹಮತವನ್ನು ವ್ಯಕ್ತಪಡಿಸ್ತೀವಿ. ಇದೆಲ್ಲ ಯಾವ ಇನ್ನು ಆಪರೇಷನ್ ಸಿಂಧೂರ ಬಗ್ಗೆ ಕಾಂಗ್ರೆಸ್ ಶಾಸಕ ಕೊತ್ತೂರು ಮಂಜುನಾಥ್ ವಿವಾದಾತ್ಮಕ ಹೇಳಿಕೆ ವಿಚಾರವಾಗಿ ಬಿಜೆಪಿ ಶಾಸಕ ಶಿವರಾಜ್ ಪಾಟೀಲ್ ಮಾತನಾಡಿದ್ದಾರೆ. ಇಂತಹ ವ್ಯಕ್ತಿ ರಾಜಕಾರಣದಲ್ಲಿ ಇರೋದು ವಿಷಾದನೀಯ. ಸೈನಿಕರ ಮನೋಬಲ ಹೆಚ್ಚಿಸುವ ಕೆಲಸ ಮಾಡಬೇಕು. ಅವರ ಪಕ್ಷದ ಅಳಿಯ ರಾಬರ್ಟ್ ವಾದ್ರಾ ಅವರೇ ಸೇನೆ ವಿರುದ್ಧವಾಗಿ ಮಾತನಾಡಬೇಕು, ಅಂತಹ ಸೂಚನೆ ಕೊಟ್ಟಿರಬೇಕು ಅಂತ ಗುಡುಗಿದ್ದಾರೆ. ಕಿತ್ತೂರು ಮಂಜುನಾಥ್ ಅವರು ನಿಜವಾಗ್ಲೂ ಇಂಥ ವ್ಯಕ್ತಿ ಇವತ್ತು ರಾಜಕಾರಣದಲ್ಲಾಗಲಿ ರಾಜಕೀಯ ಜೀವನದಲ್ಲಾಗಲಿ ಇರೋದು ವಿಷಾದನೀಯ ಅಂತ ಅನಿಸ್ತದೆ. ಯಾಕಂದ್ರೆ ಇವತ್ತು ಇಂಥ ಯಾವ ಸಮಯದಲ್ಲಿ ನಾವಿದ್ದೇವೆ, ಇವತ್ತು ಎಲ್ಲ ಸೈನಿಕರ ಮನೋಬಲವನ್ನು ಹೆಚ್ಚಿಸುವಂತ ಕೆಲಸ ಮಾಡಬೇಕು. ಇವರು ಉಲ್ಟಾ ಬಹುಶಃ ಇವರು ಪಕ್ಷದ ಅಳಿಯ ಏನಿದ್ರಲ್ಲ ರಾಬರ್ಟ್ ವಾಡ್ರಾ, ಬಹುಶಃ ಇವ್ರಿಗೆಲ್ಲರಿಗೂ ಸೂಚನೆ ಕೊಟ್ಟಿರಬೇಕು. ಎಲ್ಲ ಈ ರೀತಿ ವಿರುದ್ಧವಾದ ಮಾತುಗಳನ್ನಾಡ್ರಂತೇಳಿ ಸೂಚನೆ ಕೊಟ್ಟಿರ್ಬೇಕನ್ನಿಸ್ತದೆ. ಹಾಗಾಗಿ ಇವ್ರು ಮಾಡ್ತಾ ಇದ್ದಾರೆ